ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಮದುವೆ ಸೀನ್ ಬಂದಾಗ ಇನ್ನೇನು ಹೀರೋ ಹೀರೋಯಿನ್ಗೆ ತಾಳಿ ಕಟ್ಟಬೇಕು ಅಥವಾ ಒಂದು ಮದುವೆ ಸೀನಲ್ಲಿ ತಾಳಿ ಕಟ್ಟುವಂತ ಟೈಮಲ್ಲಿ ನಿಲ್ಸಿ ಅಂತ ಆ ಕಡೆಯಿಂದ ಒಂದು ಸೌಂಡ್ ಬರುತ್ತೆ. ಆ ತರದ ದೃಶ್ಯಗಳನ್ನ ಸಾಕಷ್ಟು ಸಿನಿಮಾಗಳಲ್ಲಿ ನಾವು ನೋಡಿರ್ತೀವಿ. ಥೇಟ್ ಅದೇ ಸಿನಿಮಾ ಶೈಲಿಯ ಒಂದು ಘಟನೆ ತುಮಕೂರಿನ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ. ತಾಳಿ ಕಟ್ಟುವಂತ ಟೈಮ್ನಲ್ಲಿ ನಿಲ್ಸಿ ಎನ್ನುವಂತ ಶಬ್ದ ಬಂದಿದೆ. ತುಮಕೂರಿನ ಕಲ್ಯಾಣ ಮಂಟಪವೊಂದರಲ್ಲಿ ಹೈ ಡ್ರಾಮಾ ನಡೆದಿದೆ. ತಾಳಿ ಕಟ್ಟೋ ಶುಭ ವೇಳೆಯೇ ಬಂತು, ನಿಲ್ಸಿ ಅನ್ನೋ ಸೌಂಡು. ಥೇಟ್ ಸಿನಿಮಾ ರೀತಿಯಲ್ಲೇ ನಿಂತೋಯ್ತು ಇಲ್ಲೊಂದು ಮದುವೆ. ಮೊದಲನೇ ಹೆಂಡತಿಗೆ ಯಾಮಾರಿಸಿ ಮತ್ತೊಂದು ಮದುವೆಗೆ ರೆಡಿಯಾಗಿದ್ದ. ಎರಡನೆಯವಳಿಗೆ ತಾಳಿ ಕಟ್ಟೋಕೆ ಹೋಗಿದ್ದ ಖತರ್ನಾಕ್ ಪತಿ. ತಾಳಿ ಕಟ್ಟೋ ಟೈಮ್ಗೆ ಮಂಟಪಕ್ಕೆ ಎಂಟ್ರಿ ಕೊಟ್ಟಿದ್ಲು ಮೊದಲ ಹೆಂಡತಿ. ಕುಣಿಗಲ್ನ SLN ಕನ್ವೆನ್ಷನ್ ಹಾಲ್ನಲ್ಲಿ ನಡೆದಿರುವಂತಹ ಹೈ ಡ್ರಾಮಾ ಇದು. ಮದುವೆಗೆ ಮುಂದಾಗಿದ್ದ ಬೆಂಗಳೂರು ಮೂಲದ ಹರೀಶ್ ಪ್ರಸಾದ್ ಮಂಡ್ಯ ಮೂಲದ ಯುವತಿ ಜೊತೆ ಎರಡನೇ ಮದುವೆಗೆ ಆತ ಮುಂದಾಗಿದ್ದ. ಈ ವೇಳೆ ಪೊಲೀಸರು, ವಕೀಲರು, ಸಂಬಂಧಿಕರ ಜೊತೆ ಆ ಮದುವೆ ನಡೀತಾ ಇದ್ದಂತಹ ಕಲ್ಯಾಣ ಮಂಟಪಕ್ಕೆ ಮೊದಲ ಪತ್ನಿ ಎಂಟ್ರಿ ಕೊಟ್ಟಿದ್ದಾಳೆ. ತಾಳಿ ಕಟ್ಟೋದಕ್ಕೆ ಮುಂದಾಗಿದ್ದಂತ ಪ್ರಸಾದ್ ಹಾಗೂ ಯುವತಿ ಸಂಬಂಧಿಕರಿಗೆ ಶಾಕ್ ಎದುರಾಗಿದೆ. ಸೇಮ್ ಸಿನಿಮಾಗಳಲ್ಲಿ ನಾವು ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿರ್ತೀವಿ. ಅದೇ ರೀತಿಯಾಗಿ ಒಂದು ಘಟನೆ ನಡೆದಿದೆ. ಹೈ ಡ್ರಾಮಾ ಕೂಡ ಆಗಿದೆ. ಆ ಮೊದಲನೇ ಹೆಂಡತಿ ಕೇವಲ ಆಕೆ ಒಬ್ಬಳೇ ಬಂದಿಲ್ಲ, ಜೊತೆಗೆ ವಕೀಲರು, ಪೊಲೀಸರು ಎಲ್ಲರನ್ನೂ ಆಕೆ ಕರ್ಕೊಂಡು ಬಂದಿದ್ದಾಳೆ. ಆಮೇಲೆ ಎರಡನೇ ಮದುವೆಗೆ ಮುಂದಾಗಿದ್ದಂತಹ ಆ ಪತಿ ಹರೀಶ್ ಪ್ರಸಾದ್ ಏನಿದ್ದಾನೆ ಆತನಿಗೆ ಶಾಕು, ಜೊತೆಗೆ ಆ ಯುವತಿಯ ಸಂಬಂಧಿಕರಿಗೂ ಕೂಡ ಶಾಕ್ ಆಗಿದೆ. ಎರಡನೇ ಅವಳಿಗೆ ತಾಳಿ ಕಟ್ಟೋಕೆ ಹೋಗಿದ್ದಂತಹ ಖತರ್ನಾಕ್ ಪತಿ ಲಾಕ್ ಆಗಿದ್ದಾನೆ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಮೊದಲನೇ ಹೆಂಡತಿಗೆ ಗೊತ್ತಿಲ್ಲದ ಹಾಗೆ ಎರಡನೇ ಮದುವೆಗೆ ಈತ ಮುಂದಾಗಿದ್ದ. ಕುಣಿಗಲ್ನ ಕಲ್ಯಾಣ ಮಂಟಪದಲ್ಲಿ ಒಂದು ದೊಡ್ಡ ಹೈ ಡ್ರಾಮಾ ನಡೆದಿದೆ. ಬೆಂಗಳೂರು ಮೂಲದ ಪ್ರಸಾದ್ ಏನಿದ್ದಾನೆ ಆ ಹುಡುಗ ಅಂದರೆ ಆತ ತನ್ನ ಹೆಂಡತಿಗೆ, ಮೊದಲನೇ ಹೆಂಡತಿಗೆ ಗೊತ್ತಿಲ್ಲದ ಹಾಗೆ ಎರಡನೇ ಮದುವೆಗೆ ಆತ ಮುಂದಾಗಿದ್ದ. ಕುಣಿಗಲ್ನ SLN ಕನ್ವೆನ್ಷನ್ ಹಾಲ್ ಏನಿದೆ ಅಲ್ಲಿ ಇವತ್ತು ಮದುವೆ ಸಮಾರಂಭ ನಡೀತಾ ಇತ್ತು. ಅಲ್ಲಿಗೆ ಎಂಟ್ರಿ ಕೊಟ್ಟಂತಹ ಮೊದಲನೇ ಪತ್ನಿ ಏನಿದ್ದಾಳೆ, ಒಂದು ಕಡೆ ಫೋಟೋದಲ್ಲಿ ನೋಡ್ತಾ ಇದ್ದೀವಿ ಆರೋಪಿ ಪತಿ ಮತ್ತು ಮೊದಲನೇ ಪತ್ನಿ ಲೇಪಾಕ್ಷಿ ಅಂತ ಆಕೆಯ ಹೆಸರು. ಆಕೆ ಗೊತ್ತಿರಲ್ಲ, ಆಕೆ ಗೊತ್ತಿಲ್ಲದ ಹಾಗೆ ಈತ ಎರಡನೇ ಮದುವೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗಿರುತ್ತೆ. ಬಟ್ ಈತ ಅಂದ್ಕೊಂಡಿರ್ತಾನೆ ನನ್ನ ಹೆಂಡತಿಗೆ ಗೊತ್ತಿಲ್ಲ ಅಂತ. ಬಟ್ ವಿಚಾರ ಎಲ್ಲ ಗೊತ್ತಿದ್ದಂಥ ಆಕೆ ಕರೆಕ್ಟ್ ಟೈಮ್ಗೆ ಇನ್ನೇನು ತಾಳಿ ಕಟ್ಟಬೇಕು ಆಗ ಸಿನಿಮಿಯ ಶೈಲಿಯಲ್ಲಿ ಬಂದು ಆ ಮದುವೆಯನ್ನು ನಿಲ್ಲಿಸಿದಾಳೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಯೋಗೇಶ್, ಏನಿದು ಎರಡನೇ ಮದುವೆ ಮಾಡ್ಕೊಳ್ಳೋದಕ್ಕೆ ಆತ ಮುಂದಾಗಿದ್ದ, ಮೊದಲನೇ ಹೆಂಡತಿ ಅಲ್ಲಿಗೆ ಎಂಟ್ರಿ ಕೊಟ್ಟು ಮದುವೆಯನ್ನ ನಿಲ್ಲಿಸಿದಾಳೆ, ಏನೆಲ್ಲ ಹೈ ಡ್ರಾಮಾ ನಡೀತು ಅಲ್ಲಿ ಅಂತ? ಪ್ರಭು, ತುಮಕೂರಿನ ಕುಣಿಗಲ್ಲಿ SLN ಕನ್ವೆನ್ಷನ್ ಅಲ್ಲಿ ನಡೆದಿರೋ ಘಟನೆ ಇದು. ಕಳೆದ ಸುಮಾರು ಅಂದ್ರೆ 8ನೇ ಕ್ಲಾಸಿಂದ ಕೂಡ ಇಬ್ರು ಏನು ಲೇಪಾಕ್ಷಿ ಮತ್ತೆ ಹರಿಪ್ರಸಾದ್ ಇಬ್ರು ಪರಸ್ಪರ ಪ್ರೀತಿ ಮಾಡ್ತಿರ್ತಾರೆ. ಅವರು ಆ ಕಾಲೇಜು ಅಂತ ಆದ ಮೇಲೆ ಮದುವೆಯಲ್ಲಿ ಒಪ್ಪಿಸಿ ಮದುವೆನ ಆಗ್ತಾರೆ. ಮದುವೆ ಆಗಿ 9 ವರ್ಷಗಳ ಕಳೆದಿದೆ. 9 ವರ್ಷದ ಆದ ನಂತರ ಇತ್ತೀಚೆಗೆ ಕಳೆದ 3-4 ತಿಂಗಳ ಹಿಂದೆ ಇಬ್ಬರು ನಡುವೆ ಏನು ಮನಸ್ತಾಪ ಬಂದಿದೆ. ಮನಸ್ತಾಪದಿಂದ ಇಬ್ರು ಕೂಡ ಬೇರೆ ಬೇರೆ ಆಗಿದ್ರು ಅಂತ ಗೊತ್ತಾಗಿದೆ. ಈ ನಡುವೆ ಪೊಲೀಸ್ ಠಾಣೆಗೆ ಕೂಡ ದೂರನ್ನ ಕೊಟ್ಟಿದ್ದಾರೆ. ಈ ನಡುವೆ ಏನು ಹರಿಪ್ರಸಾದ್ ಮತ್ತೊಂದು ಮದುವೆಗೆ ಮುಂದಾಗಿದ್ದ ಆ ವಿಚಾರ ತಿಳಿದಂತ ಮೊದಲ ಪತ್ನಿ ಆತನ ಜೊತೆ ಏನು ವಕೀಲರ ಜೊತೆ ಇಲ್ಲಿ ತುಮಕೂರಿನ ಅಮೃತೂರು ಪೊಲೀಸ್ ಠಾಣೆ ಏನ್ ಬರುತ್ತೆ, ಪೊಲೀಸ್ ಠಾಣೆಗೆ ನೇರವಾಗಿ ಬಂದಿದ್ದಾರೆ. ಅಲ್ಲಿ ಬಂದು ಪೊಲೀಸರ ಸಹಾಯಕ್ಕೆ ಈ ತರ ಏನು ಡೈವರ್ಸ್ ಇಲ್ಲದೆ ಮತ್ತೆ ಯಾವುದೇ ಮಾಹಿತಿ ಕೊಡದೆ ಎರಡನೇ ಮದುವೆ ಮುಂದಾಗ್ತಾ ಇದ್ದಾನೆ ಹರಿಪ್ರಸಾದ್ ಅಂತ ಮಾಹಿತಿನ ಕೊಟ್ಟು ಅಲ್ಲಿಂದ ಪೊಲೀಸರ ಜೊತೆ ಆ ಕಲ್ಯಾಣ ಮಂಟಪಕ್ಕೆ ತೆರಳಿದ್ದಾರೆ. ಇನ್ನೇನು ತಾಳಿ ಕಟ್ಟಬೇಕು ಆ ಕ್ಷಣದಲ್ಲಿ ಪೊಲೀಸರು ಏನು ಸಿನಿಮಾ ರೀತಿಯಲ್ಲಿ ಪೊಲೀಸರು ಬರ್ತಾರೆ, ಅದೇ ರೀತಿಯಾಗಿ ಈ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಕೂಡ ಏನು SLN ಕನ್ವೆನ್ಷನ್ ಹಾಲ್ ಇದೆ ಅಲ್ಲಿ ಬಂದ್ರು. ಅಲ್ಲಿ ಇರ್ತಕ್ಕಂಥ ಜನರಿಗೆ ಮತ್ತೆ ಮದುವೆ ಆಗ್ತಾ ಇದ್ದ ಹರಿಪ್ರಸಾದ್ಗೆ ಒಂದಷ್ಟು ಮಾಹಿತಿನ ಹೇಳಿದ್ರು. ಅಂದ್ರೆ ಈ ರೀತಿ ಕಾನೂನು ಬಾಹಿರವಾಗಿ ಮದುವೆ ಆಗಬಾರದು, ಹಾಗಾಗಿ ಪೊಲೀಸ್ ಠಾಣೆಗೆ ಬನ್ನಿ ಅಂತ ಈಗ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಹರಿಪ್ರಸಾದ್ ಮತ್ತೆ ಮೊದಲ ಪತ್ನಿ. ಮತ್ತೆ ಏನು ಎರಡನೇ ಮದುವೆ ಆಗ್ತಿದ್ದಂತ ಅವರ ಪೋಷಕರನ್ನ ಸಹಿತ ಏನು ಅಮೃತೂರು ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಒಂದಷ್ಟು ವಿಚಾರಣೆ ಕೂಡ ಈಗ ನಡೀತಾ ಇದೆ. ಎಲ್ಲರೂ ಕೂಡ ಪೊಲೀಸ್ ಠಾಣೆಯಲ್ಲಿ ಇದ್ದಾರೆ. ಆದ್ರೆ ಈಗಾಗಲೇ ಏನು ಯೋಗೇಶ್, ಹಾಗೆ ನಾನು ಮಾತನಾಡಿಸ್ತೀನಿ. ಸ್ವತಃ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮೊದಲನೇ ಪತ್ನಿಯಾದಂತ ಲೇಪಾಕ್ಷಿ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ಸರ್ ನಮಸ್ತೆ ಸರ್. ಮೇಡಮ್ ಏನ್ ನಡೆದಿತ್ತು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಸರ್ ನಾವಿಬ್ರು ಸ್ಪೋರ್ಟ್ಸ್ ಅಲ್ಲಿ ಇದ್ವಿ. ಅವರು ನಾನು 8th ಸ್ಟ್ಯಾಂಡರ್ಡ್ ಇಂದನೂ ಪರಿಚಯ ನಾವಿಬ್ರು.
ಆಮೇಲೆ ಚೈಲ್ಡ್ಹುಡ್ ಇಂದಾನೆ ಪರಿಚಯ. ಆಮೇಲೆ ಲವ್ ಮಾಡಿದ್ವಿ, ಮದ್ವೆ ಆದ್ವಿ. ಮದ್ವೆ ಆದ್ಮೇಲೆ ನಾವು ಸಪ್ರೇಟ್ ಆಗಿದ್ವಿ. ಅವಾಗ 4 ವರ್ಷ ಚೆನ್ನಾಗೇ ಇದ್ವಿ. ಮತ್ತೆ ನಮ್ಮ ಅತ್ತೆ ಅವರು ಮತ್ತೆ ಇನ್ನೊಂದ್ಸಲಿ ಮದ್ವೆ ಮಾಡಿ ಮತ್ತೆ ಕರ್ಕೊಂಡು ಹೋದ್ರು. ಕರ್ಕೊಂಡಾದ್ಮೇಲೆ ಜಗಳಗಳು ಸ್ಟಾರ್ಟ್ ಆಯ್ತು. ಅವ್ರಿಗೂ ನಮಗೂ ಮನಸ್ತಾಪಗಳಾಗ್ತಾ ಇತ್ತು. ಅದ್ರ ಮಧ್ಯೆ ಇವ್ರಿಗೆ ಅಫೇರ್ಗಳು ನಡೀತಾ ಇತ್ತು. ಅವ್ರಿಗೆ ಅಡಲ್ಟ್ರಿ ಬರೋದ್ರಿಂದ ನಾನು ಏನು ಕ್ರಮ ತಗೊಳಕ್ಕೆ ಆಗಿಲ್ಲ. ಅದಾದ್ಮೇಲೆ ಅವ್ರ ಮಧ್ಯದಲ್ಲೇ 5 ಸಲ ಅಬೋರ್ಷನ್ ಮಾಡ್ತಿದ್ರು. ಜಸ್ಟ್ ನನ್ನನ್ನ ಮನೆ ಕೆಲ್ಸಕ್ಕೆ ಹೊರಗಡೆ ಹೋಗಿ ಕೆಲಸ ಮಾಡಿ ಅವ್ರಿಗೆ ದುಡ್ಡು ಕೊಡೋಕಷ್ಟೇ ನಾನು ಇಟ್ಕೊಂಡಿದ್ರು, ಬೇರೆ ಇನ್ಯಾವುದಕ್ಕೂ ಇಲ್ಲ. ಇನ್ನು ಡಿವೋರ್ಸೇ ಆಗಿಲ್ಲ. ಡಿವೋರ್ಸಿಗೆ ಮುಂಚೆನೆ ನನ್ನ ಹತ್ರ ಮೀಡಿಯೇಷನ್ ಅಲ್ಲಿ ಬಂದು, ಇಲ್ಲ ನಾನು ನೀನ್ ಬೇಕು, ನೀನ್ ಕರ್ಕೊಂಡು ಹೋಗ್ತೀನಿ, ಜೊತೆಲಿ ಇರ್ತೀನಿ ಅಂತ ಹೇಳಿ ಬುಧವಾರನೂ ಮೆಸೇಜ್ ಮಾಡಿದ್ರೆ. ಶುಕ್ರವಾರ ಸ್ಯಾಟರ್ಡೆ ಸಂಡೇ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿಲ್ಲ. ಶುಕ್ರವಾರವರೆಗೂ ಮೆಸೇಜ್ ಮಾಡಿದ್ದಾರೆ. ಶನಿವಾರದಿಂದ ಮೆಸೇಜ್ ಇಲ್ಲ. ಇಲ್ಲಿ ಬಂದು ನೋಡಿದ್ರೆ ಶನಿವಾರ ಮದ್ವೆ ಆಗಿದೆ, ರಿಸೆಪ್ಷನ್ ಆಗಿದೆ. ಭಾನುವಾರ ಮುಹೂರ್ತ ಆಯ್ತು. ಬಂದು ಇಲ್ಲಿ ನಿಲ್ಸಿದೀವಿ. ಯಾರೋ ಸ್ಟ್ರೇಂಜರ್ ಮನೆ ಹತ್ರ ಇನ್ವಿಟೇಷನ್ ಇಟ್ಟೋಗಿದ್ದಾರೆ. ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಶನಿವಾರ. ಅವಾಗ ಇನ್ವಿಟೇಷನ್ ಇಟ್ಟೋಗಿದ್ದಾರೆ. ಆದ್ರೆ ಇದ್ರ ಬಗ್ಗೆ ನಿಮ್ಮ ಹತ್ರ ಏನು ಮಾತಾಡಿಲ್ಲ ಅವರು? ಏನು ಮಾತಾಡಿಲ್ಲ. ಪೊಲೀಸರು ಏನು ಇನ್ನೂ ಆಕ್ಷನ್ ತಗೊಂತಾ ಇಲ್ಲ. ಇಷ್ಟಪಟ್ಟಿದ್ರಿ, ಮದುವೆ ಆಗಿದ್ರಿ ಅಂತ ಅಂದ್ಮೇಲೆ ಯಾಕೆ ಅವ್ರು ನಿಮ್ ಪರವಾಗಿ ಇರ್ಲಿಲ್ಲ ಅಂತ? ಅದು ಅವ್ರಿಗೆ ನನ್ ಮೇಲೆ ಏನಿತ್ತೋ ಏನೋ ಗೊತ್ತಿಲ್ಲ ಸರ್. ಯಾವಾಗೂ ನಮ್ಮ ಅತ್ತೆ ನನ್ ಮೇಲೆ ಕಟ್ತಾ ಇದ್ರು. ಅವ್ರಿಗೆ ಬ್ರೈನ್ ವಾಶ್ ಮಾಡ್ತಾರೆ. ಇವ್ರಿಗೆ ಸ್ವಂತ ಬುದ್ಧಿ ಇಲ್ಲ. ನಿನ್ನ ಹೆಂಡತಿ ಕಪ್ಪಗಿದ್ದಾಳೆ, ಕುಳ್ಳೋಗಿದ್ದಾಳೆ ಅನ್ನೋದನ್ನೇ ಅವ್ರು ದೊಡ್ಡದಾಗಿ ತಗೊಂತಾ ಇದ್ರು. ಬೇರೆ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ರು. ಇವಳೇನ್ ಫಸ್ಟ್ ಅಲ್ಲ, ತುಂಬಾ ಜನ ಇದಾರೆ ಈ ತರ. ಬಟ್ ಪೊಲೀಸರು ಏನು ಆಕ್ಷನ್ ತಗೊಂತಾ ಇಲ್ಲ. ಅದೇ ಪೊಲೀಸರು ಇನ್ನೂ ಏನು ಆಕ್ಷನ್ ತಗೋತಾ ಇಲ್ಲ. ಇಲ್ಲೇ ವೇಟ್ ಮಾಡ್ತಾನೆ ಇದೀವಿ. ಈಗ ನೀವು ಅವ್ರ ಹತ್ರ ಮಾತಾಡಿದ್ರ? ನಿಮ್ಮ ಮೊದಲನೇ ಗಂಡ ಹತ್ರ ಈಗ ಅವ್ರ ಹತ್ರ ಮಾತಾಡಿದ್ರ? ಸರ್ ನಂಗೆ ಇರೋದು ಒಬ್ಬರೇ ಗಂಡ. ಇನ್ನು ಮಾತಾಡಕ್ಕೆ ಯಾರು ಪೊಲೀಸ್ನವ್ರು ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ ಸರ್. ಏನ್ ಹೇಳಿದ್ರು ಪೊಲೀಸ್ ಅವ್ರು ಈಗ? ಸರ್ ಇನ್ನು ನಾವು ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆನೆ ಇದೀವಿ, ಒಳಗೆ ಹೋಗಿಲ್ಲ. ಒಳಗಡೆನೆ ಹೋಗಿಲ್ಲ. ಇನ್ನು ಯಾರು ಇನ್ನು ಎಂಕ್ವೈರಿನೇ ಮಾಡ್ತಾ ಇಲ್ಲ. ಈಗ ಮದ್ವೆ ಆಗಿದಾರಲ್ಲ, ಅವ್ರಿಗೆ ಗೊತ್ತಿತ್ತಾ ಇವ್ರಿಗೆ ಆಲ್ರೆಡಿ ಮದ್ವೆ ಆಗಿದೆ ಅಂತ? ನಿಮ್ ಗಂಡ ಅಂತ ಗೊತ್ತಾ ಅವ್ರಿಗೆ? ಗೊತ್ತಿದ್ದು ಆಗಿದಾರ ಅವರು? ಗೊತ್ತಿದ್ರು ಆಗಿದೆ. ಅವ್ರ ಅಮ್ಮಂಗೂ ಗೊತ್ತಿದೆ, ಜನಗಳಿಗೆ ಏನು ಹೇಳಿಲ್ಲ. ಅವರಿಗೆ, ಹುಡುಗಿಗೆ ಮತ್ತೆ ಅವ್ರ ಅಮ್ಮಂಗೂ ಗೊತ್ತಿದೆ. ಈಗ ಏನ್ ಮಾಡ್ತೀರಿ ನೀವು? ಇವಾಗ ಅವರು ನನ್ನನ್ನು ವಾಪಸ್ ಕರ್ಕೊಂಡು ಹೋಗ್ಬೇಕಷ್ಟೇ, ಇಲ್ಲ ಜೈಲ್ಗೆ ಹೋಗ್ಬೇಕು. ನಾನು ಮದ್ವೆ ಆಗಕ್ಕೆಲ್ಲ ಬಿಡಲ್ಲ. ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸರು ಇನ್ನೂ ಏನು ಆಕ್ಷನ್ ತಗೊಂಡಿಲ್ಲ. ಓಕೆ, ಮಾತಾಡೋದಕ್ಕೂ ಅವಕಾಶ ಮಾಡಿಕೊಟ್ಟಿಲ್ಲ ಇನ್ನೂ ಮಾಡಿಕೊಟ್ಟಿಲ್ಲ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ ಮೇಡಮ್? ಆಗ್ಲೇ 1 hour ಆಯ್ತು, 1.5 hour ಆಯ್ತು. ಏನ್ ಹೇಳಿದಾರೆ? ವೇಟ್ ಮಾಡಿ ಅಂತ ಹೇಳಿದಾರಾ? ವೇಟ್ ಮಾಡಿ ಅಂತ ಹೇಳಿದಾರೆ. ಇನ್ನು ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಸರ್. ಸ್ಟೇಷನ್ ಅಲ್ಲಿ ಯಾರು ಪೊಲೀಸ್ನವರು ಇಲ್ಲ. ಓಕೆ, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು ಸರ್. ಇದು ಲೇಪಾಕ್ಷಿ, ಆರೋಪಿ ಪತಿ ಹರೀಶ್ ಪ್ರಸಾದ್ ಏನಿದ್ದಾನೆ, ಆಕೆಯ ಮೊದಲನೇ ಪತ್ನಿ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ರು. ಅಂದರೆ ನಾವು ಮುಂಚೆಯಿಂದಲೂ ಕೂಡ ಚೈಲ್ಡ್ಹುಡ್ ಫ್ರೆಂಡ್ಸು, ಅದಾದಮೇಲೆ ಇಷ್ಟಪಟ್ವಿ, ಮದುವೆ ಆದ್ವಿ, ಈಗ ಆತನಿಗೆ ಅಫೇರ್ ಇರುವಂಥ ವಿಚಾರ ಕೂಡ ನನಗೆ ಗೊತ್ತಿತ್ತು. ಆಮೇಲೆ ಮೊನ್ನೆ ಎಲ್ಲ ಮೆಸೇಜ್ ಮಾಡ್ತಿದ್ದ, ಮಾತಾಡ್ತಿದ್ದ. ಬಟ್ ಆಲ್ ಆಫ್ ಎ ಸಡನ್ ಈಗ ನೋಡಿದ್ರೆ ಮೆಸೇಜು ಇಲ್ಲ, ಫೋನು ಇಲ್ಲ, ಎಂಥದ್ದು ಇಲ್ಲ. ಆಮೇಲೆ ಯಾರೋ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಂಥ ಸಂದರ್ಭದಲ್ಲಿ ಅವ್ರ ಮನೆ ಹತ್ರ ಒಂದು ಇನ್ವಿಟೇಷನ್ ಇಟ್ಟೋಗಿದ್ದಾರೆ. ಆ ಇನ್ವಿಟೇಷನ್ ನೋಡಿದಾಗ ಗೊತ್ತಾಗಿದೆ ಇವರು ನನ್ನ ಗಂಡ ಇನ್ನೊಂದು ಮದುವೆ ಆಗ್ತಾ ಇದ್ದಾನೆ ಅಂತೇಳಿ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಆಲ್ರೆಡಿ ನಿನ್ನೆ ರಿಸೆಪ್ಷನ್ ಮುಗಿದೋಗಿದೆ. ಶನಿವಾರ ರಿಸೆಪ್ಷನ್ ಆಗಿದೆ, ಇವತ್ತು ಮುಹೂರ್ತ ಇತ್ತು. ಇವತ್ತು ಇನ್ನೇನು ತಾಳಿ ಕಟ್ಟಬೇಕು ಆ ಟೈಮಿಗೆ ಕರೆಕ್ಟಾಗಿ ಆಕೆ ಲೇಪಾಕ್ಷಿ ತನ್ನೊಟ್ಟಿಗೆ ಪೊಲೀಸರು, ವಕೀಲರು ಎಲ್ಲರನ್ನೂ ಕರ್ಕೊಂಡು ಮಂಟಪಕ್ಕೆ ಎಂಟ್ರಿ ಕೊಟ್ಟಿದ್ದಾಳೆ. ಅದಾದಮೇಲೆ ಅಲ್ಲಿ ಆ ಮದುವೆಯನ್ನು ನಿಲ್ಲಿಸಿದ್ದಾರೆ. ಈಗ ಸದ್ಯ ಅವರು ಸ್ಟೇಷನ್ ಹತ್ರ ಇದ್ದಾರೆ ಅಂತ ಕಾಣುತ್ತೆ. ಸ್ಟೇಷನ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಲೇಪಾಕ್ಷಿ ಅವರು ಹೇಳ್ತಾ ಇರೋದು ಭಾಳ ಸ್ಪಷ್ಟ. ಅವರು ನನ್ನನ್ನು ಮನೆಗೆ ಕರ್ಕೊಂಡು ಹೋಗಿ ನನ್ನ ಜೊತೆ ಸಂಸಾರ ನಡೆಸಬೇಕು, ಇಲ್ಲ ಅಂತ ಅಂದರೆ ಜೈಲಿಗೆ ಹೋಗಬೇಕು. ಈ ಎರಡೇ ಆಪ್ಷನ್ನು. ಯಾವುದೇ ಕಾರಣಕ್ಕೂ ನಾನು ಇನ್ನೊಂದು ಮದುವೆ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು ಆಕೆ ಹೇಳ್ತಾ ಇರುವಂಥ ವಿಚಾರ. ಯಾಕಂದರೆ ಸಹಜವಾಗಿ ಈ ಥರದ ಘಟನೆಗಳು ಆಗಾಗ ನಾವು ನೋಡ್ತಾ ಇರ್ತೀವಿ. ಬಟ್ ಈ ಸಿನಿಮೀಯ ಶೈಲಿಯಲ್ಲಿ ಬಂದು ನಿಲ್ಲಿಸಿರೋದು ಒಂದು ಕಡೆ. ಈಗ ಇನ್ನೊಂದು ಆಶ್ಚರ್ಯಕರ ವಿಚಾರ ಏನು ಅಂತಂದರೆ, ಆತನಿಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ವಿಚಾರ ಗೊತ್ತಿದ್ರೂ ಕೂಡ ಆತನಿಗೆ 2ನೇ ಮದುವೆ ಮಾಡೋದಕ್ಕೆ ಆ ಯುವತಿಯ ಸಂಬಂಧಿಕರು ಕೂಡ ಮುಂದಾಗಿದ್ರು ಅನ್ನುವಂಥ ವಿಚಾರ ಸ್ವತಃ ಆಕೆ ಹೇಳ್ತಾ ಇದ್ದಾರೆ.